ಇನ್ನು ಹಾವೇರಿ ಜಿಲ್ಲೆಯ ಸ್ಟೋರಿ ನೋಡೋಣ. ಹಾವೇರಿಯ ರೈತರಿಗೆ ಸಂತಸದ ಸುದ್ದಿಯನ್ನ ತಿಳಿಸಿದ್ದಾರೆ ಶಾಸಕ ಪ್ರಕಾಶ್ ಕೋಳಿವಾಡ ಅವರು. ಏನು ಆ ಸಂತಸದ ಸುದ್ದಿ? ಡೀಟೇಲ್ಸ್ ಬರ್ತಾ ಇದೆ. ರೈತರಿಗೆ ಸಂತಸದ ಸುದ್ದಿ ತಿಳಿಸಿದ್ದಾರೆ ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡ ಅವರು. ಸೂಪರ್ ಎಲಿಯೋನೋ ಕಾರಣ ಬರಗಾಲದ ವಾತಾವರಣ ಇದೆ. ಹಾಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಬರಗಾಲದ ಛಾಯೆಯಿಂದ ತತ್ತರಿಸೋಗ್ತಾ ಇದ್ದಾರೆ ರೈತರು. ಕೇಂದ್ರಕ್ಕೆ ಮೋಡ ಬಿತ್ತನೆಗೆ ಅಪ್ಲೈ ಮಾಡಿದ್ದೆ. ಇವತ್ತು ಆ ಒಂದು ಪ್ರಕೃತಿ ವಿಕೋಪ ನಿರ್ವಹಣಾ ಸಭೆಯಲ್ಲಿ ನಮಗೆ ಅನುಮತಿಯೂ ಕೂಡ ಸಿಕ್ಕಿತು. ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾಗಲೇ ನಮಗೆ ಅನುಮತಿ ಬಂದಿದೆ. ಸಿಎಂ ಹಾಗೂ ಡಿಸಿಎಂ ಮನವಿ ಮಾಡಿದ್ದಾಗ ಸಕಾರಾತ್ಮಕವಾಗಿ ರಿಯಾಕ್ಟ್ ಕೂಡ ಮಾಡಿದ್ರು. ನಮ್ಮ ಹಾವೇರಿ ಜಿಲ್ಲೆಗೆ ಮಂಗಳವಾರದಿಂದ ಮೋಡ ಬಿತ್ತನೆ ಆರಂಭ ಆಗುತ್ತೆ. ರಾಜ್ ನ್ಯೂಸ್ಗೆ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಇದರ ಬಗ್ಗೆ. ರಾಜ್ಯದಲ್ಲಿ ಅಂದುಕೊಂಡಂತೆ ಮಳೆ ಆಗದೇ ಇರೋ ಪರಿಣಾಮ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸತಕ್ಕಂಥದ್ದು. ಬಿತ್ತಿದ ಬೆಳೆಯನ್ನು ಈಗಾಗಲೇ ಹರಗುವ ಮೂಲಕ ಸಾಕಷ್ಟು ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಕುರಿತಂತೆ ಜಿಲ್ಲೆಯ ರೈತರಿಗೆ ಎಲ್ಲ ಶಾಸಕರು ಕೂಡ ಒಂದು ಭರವಸೆಯ ನಿಟ್ಟಿನಲ್ಲಿ ಭರವಸೆ ಕೊಡುವಂಥ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಈ ಪೈಕಿ ಮಾತಾಡೋದಕ್ಕೆ ರಾಣೆಬೆನ್ನೂರಿನ ಶಾಸಕರು ಪ್ರಕಾಶ್ ಕೋಳಿವಾಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ರೈತರಿಗೆ ಎಲ್ಲೋ ಒಂದು ಕಡೆ ಏನೋ ಆತ್ಮವಿಶ್ವಾಸ ಕಳ್ಕೊಂಡಿದ್ರು, ಬರಗಾಲದ ಛಾಯೆ ಮೂಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಒಂದು ಮೋಡ ಬಿತ್ತನೆ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಹೇಗಿರುತ್ತೆ ಸರ್ ಪ್ರೋಸೆಸ್? ಯಾವಾಗಿಂದ ಮಾಡಬೇಕು ಅಂದ್ಕೊಂಡಿದ್ರಿ? ನೋಡಿ, IMD ಅವರು ಪ್ರಿಡಿಕ್ಷನು ಸೂಪರ್ ಎಲ್ನಿನೋ ಈ ವರ್ಷ 150 ವರ್ಷದಲ್ಲಿ ಆಗದೇ ಇರತಕ್ಕಂಥ ಬರಗಾಲ ಈ ವರ್ಷ ಬರುತ್ತೆ ಅಂತ ಹೇಳಿರೋದ್ರಿಂದ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ 92% ಸೋಯಿಂಗ್ ಆಗಿಬಿಟ್ಟಿದೆ, ಬಿತ್ತನೆ ಆಗಿಬಿಟ್ಟಿದೆ. ಈಗ ರೈತರಿಗೆ ಅದು ಮಳಿಕೆ ಆಗಲಿ, ಅದು ಫಲ ಬರಬೇಕು ಅಂತಂದರೆ ಮುಂದೆ ಮಳೆ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮಳೆ ಇಲ್ಲ ಅಂತೆಂದು ಏನು IMD ಅವರು ಹೇಳಿದ್ದಾರೆ, ನಮ್ಮ ಪ್ರಯತ್ನವನ್ನು 6 ಜನ ಶಾಸಕರು ಸೇರಿ ಮೋಡ ಬಿತ್ತನೆಯನ್ನು ಕೈಗೆತ್ತಿಕೋಬೇಕು. ಏನು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಏನಿದೆ ಅದು 30 ವರ್ಷಗಳ ಸಂಶೋಧನೆ ಮಾಡಿ 20%ಇಂದ 46% ಮಳೆ ಮೋಡ ಬಿತ್ತನೆಯಿಂದ ಹೆಚ್ಚಾಗುತ್ತೆ ಅಂತ ಹೇಳಿರೋದ್ರಿಂದ ನಾವು ಒಂದು ಸಣ್ಣ ಪ್ರಯತ್ನವನ್ನು ಅಡಿಗೆ ಸೇವೆಯನ್ನು ರೈತರಿಗೆ ಮಾಡಲಿಕ್ಕೆ ತಯಾರಾಗಿದೆ. ಇದು ನಮ್ಮ ಜಿಲ್ಲೆ ಮಾತ್ರನಾ ಅಥವಾ ಎಂಟರ್ ಜಿಲ್ಲೆ ರಾಜ್ಯಕ್ಕೆ ಇರುತ್ತಾ? ಇದು ಪ್ರೊಸೆಸ್ ಈಗ ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಎಲ್ಲ ಶಾಸಕರು ಒಟ್ಟಿಗೆ ಮಾಡ್ತಾರೋದನ್ನು ಹೇಗೆ ಅಂತ? ನಾವು ಹಾವೇರಿ ಜಿಲ್ಲೆಯ 6 ಶಾಸಕರು ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು. ರಾಜ್ಯ ಇಡೀ ಮಾಡಬೇಕು ಅನ್ನೋ ಆಸೆ ನಮಗಿದೆ. ಇದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಆದಂಥ G. ಪರಮೇಶ್ವರ್ ಸಾಹೇಬರಿಗೆ ನಾವು ಮನವಿಯನ್ನು ಮಾಡಿದ್ವಿ. ಅವರು ಸಕಾರಾತ್ಮಕ ಉತ್ತರವನ್ನು ಕೊಟ್ಟಿದ್ದಾರೆ. ಬಟ್ ಅದು ಲೇಟ್ ಆಗುತ್ತೆ, ಅದೆಲ್ಲ ಪ್ರೊಸೀಜರ್ ಇರುತ್ತೆ ಸರ್ಕಾರದಿಂದ ಮಾಡಬೇಕು ಅಂದರೆ. ಅಲ್ಲಿ ಅವರು ಕಾಯೋದು ಬೇಡ ಅಂಥೇಳಿ ನಾವು 6 ಜನ ಶಾಸಕರು ಹಾವೇರಿ ಜಿಲ್ಲೆಯಲ್ಲಿ ಮೊದಲು ಸ್ಟಾರ್ಟ್ ಮಾಡೋಣ ಅಂತ ನಿರ್ಧಾರ ಮಾಡಿ ಮಂಗಳವಾರದಿಂದ ಹಾವೇರಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಮಾಡ್ತಾರೆ ಸರ್? ಅಂದರೆ ಇದರ ಖರ್ಚು ವೆಚ್ಚ ಎಷ್ಟಿರುತ್ತೆ? ಒಂದು ಅಂದಾಜು ಎಷ್ಟು ದಿನ ಮಾಡಬೇಕಾಗುತ್ತೆ? ಒಂದು ತಾಸಿಗೆ 15 ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಅಂದಾಜು. ಮೋಡಗಳು ಎಷ್ಟಿದ್ದಾವೆ ಅನ್ನೋದ್ರ ಮೇಲೆ ಎಷ್ಟು ತಾಸು ಮಾಡ್ತೀವಿ, ಎಷ್ಟು ದಿನ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ವಿಜ್ಞಾನಿಗಳು, ಮೆಟ್ರಾಲಜಿಸ್ಟ್ಗಳು ಯಾವಾಗ ಮೋಡ ಇದೆ ಅಂತ ಹೇಳ್ತಾರೆ, ಆವಾಗ ಒಂದು 3 ದಿವಸಗಳ ಕಾಲ ನಾವು ಮೋಡ ಬಿತ್ತನೆಯನ್ನು ಮಾಡ್ತೇವೆ. ಇಷ್ಟು ಪ್ರಕಾಶ್ ಕೋಳಿವಾಡ ಅವರು ಮತ್ತು ಅಂದರೆ ರಾಜ್ಯದಲ್ಲಿ ಏನು ಮಳೆ ಕೈಕೊಟ್ಟಿದೆಯೋ ಆ ಪೈಕಿ ಜಿಲ್ಲೆಯಲ್ಲಿ ರೈತರಿಗೆ ಎಲ್ಲೋ ಒಂದು ಕಡೆ ಭರವಸೆ ಮೂಡುವಂತಹ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು. ಹಾವೇರಿಯಿಂದ ಕಿರಣ್ ಬಳ್ಳಾರಿ ಮಠ್, ರಾಜ್ಯ.